ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಂಶ್ರೀ ಮುಗುಳಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡ್ತಾಯಿದ್ವಿ. ಅದರಲ್ಲಿ ಈಗ ಪ್ರಕರಣ 30 ಅಂದರೆ ಈಗ ಪ್ರಕರಣ 29ವರೆಗೂ ಮುಗಿದಿದೆ. ಇನ್ನೂ ಯಾರ ಕ್ಲಾಸ್ ಕೇಳಿಲ್ಲ ಕೇಳ್ಕೊಂಡು ಕೂಡ ಬರ್ಬೋದು ನೀವು, ಆಮೇಲೆ ಈ ಕ್ಲಾಸ್ ನೋಡ್ಬೋದು. ಅದಕ್ಕಿಂತ ಮುಂಚೆ ಈಗ ಪ್ರಕರಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಒತ್ತಿ. ಹಾಗೆ ನಿಮಗೆ ವಿಡಿಯೋ ಇದು ಕೇಳಿದ ಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಕರಣ 30 ಕುಮಾರವ್ಯಾಸಯುಗದ ವೀರಶೈವ ಸಾಹಿತ್ಯ ಪಾರ್ಟ್ 3 ನೋಡಿದ್ದು. ಕುಮಾರವ್ಯಾಸಯುಗದ ವೀರಶೈವ ಸಾಹಿತ್ಯ ಬಂದ್ಬಿಟ್ಟು ಪಾರ್ಟ್ 3 ಅಥವಾ ಭಾಗ 3. ಅದರಲ್ಲಿ ಮೊದಲನೇದಾಗಿ ಬರ್ತಾನೆ ಚಾಮರಸ. ಈ ಯುಗದ ಚರಿತ್ರೆ ಗ್ರಂಥಗಳಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆ ಶ್ರೇಷ್ಠ ಕೃತಿ. ಚಾಮರಸನ ಚರಿತ್ರೆ ಅವನ ಕಥಾನಾಯಕನ ಚರಿತ್ರೆ ಅಂತ ತಿಳಿದದ್ದು ಸ್ವಲ್ಪ. ಪ್ರೌಢದೇಯರ ಕಾಲದ ವಿರಕ್ತರಲ್ಲಿ ಅವನ ಗಣನೆ ಮಾಡುತ್ತಾರೆ. ಅವನ ಕೃತಿಯಲ್ಲಿ ನೋಡಿದರೆ ಜ್ಞಾನ ವೈರಾಗ್ಯಗಳ ಮೂರ್ತಿಯು ಸ್ವತಂತ್ರ ಸಿದ್ಧಿ ಪುರುಷನೂ ಆದ ಅಲ್ಲಮನ ಜೀವನವನ್ನು ಅರಿತು ಬಿತ್ತರಿಸುವುದಕ್ಕೆ ಬೇಕಾದ ವಿರಕ್ತಿ ಸ್ವತಂತ್ರ ದೃಷ್ಟಿಗಳು ಅವನಲ್ಲಿರಬೇಕೆಂದು ಊಹಿಸಬಹುದು. ಪ್ರಭುಲಿಂಗ ಲೀಲೆಯ ಶ್ರೇಷ್ಠತೆಗೆ ಕಥಾನಾಯಕ ಮತ್ತು ಚರಿತ್ರಕಾರ ಇವರ ಮನೋಧರ್ಮದ ಮೇಳವಿಕೆ ಮುಖ್ಯ ಕಾರಣವಾಗಿದೆ. ಚಾಮರಸನ ಪ್ರತಿಭೆಗೆ ವ್ಯಕ್ತಿತ್ವದ ಜೋಡಿ ಇರುವುದರಿಂದಲೇ ಅವನ ಕೃತಿ ಸಫಲವಾಯಿತು. ಅಲ್ಲಮ ಪ್ರಭುವಿನ ಚರಿತ್ರೆಯನ್ನು ಮೊಟ್ಟಮೊದಲು ಬರೆದವನು ಹರಿಹರನು. ಅವನ ಪ್ರಭುದೇವರ ರಗಳೆ ಮತ್ತು ಚಾಮರಸನ ಪ್ರಭುಲಿಂಗ ಲೀಲೆ ಇವೆರಡರ ಕಥಾನಕ ಮತ್ತು ಕ್ರಮದಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಹರಿಹರನ ಅಲ್ಲಮನು ಕಾಮಲತೆಗೆ ಮರುಳಾಗಿ ವಿರಹದಿಂದ ಬೆಂದು ವೈರಾಗ್ಯ ಪಡೆಯುವನು. ಚಾಮರಸನ ಅಲ್ಲಮನು ಮಾಯೆಯನ್ನು ಮರುಳು ಮಾಡಿ ಅವನ ಕೈಗೆ ಸಿಕ್ಕದೆ ವೈರಾಗ್ಯ ಮೆರೆಯುವನು. ಹರಿಹರನಲ್ಲಿ ಅಲ್ಲಮನು ಸಿದ್ದರಾಮನನ್ನು ಕಂಡು ಶ್ರೀಪರ್ವತಕ್ಕೆ ಹೋದನೆಂದಿದೆ. ಕಲ್ಯಾಣಕ್ಕೆ ಹೋದ ಸಂದರ್ಭವಿಲ್ಲ. ಮುಕ್ತಾಯಿ, ಅಕ್ಕ ಮಹಾದೇವಿ, ಗೋರಕ್ಷನಾಥರ ಸನ್ನಿವೇಶಗಳಿಲ್ಲ. ಹರಿಹರನ ರಗಳೆ ಒಂದು ಬಿರುಗಾಳಿಯ ವೇಗದಿಂದ ಮುಂದುವರಿದು ಮುಗಿಯುತ್ತದೆ. ಚಾಮರಸನ ಲೀಲೆ ಸಲೀಲವಾಗಿ ತುಂಬಿದ ತೊರೆಯಂತೆ ಸಾಗುತ್ತದೆ. ಅಲ್ಲಮನ ಚರಿತ್ರೆಯ ಸತ್ಯಾಂಶ ತಿಳಿಯುವುದು ಸುಲಭವಲ್ಲ. ಆದರೆ ಎಲ್ಲ ಸಾಮಗ್ರಿಗಳ ಅವಲೋಕನದಿಂದ ಅಲ್ಲಮನ ಚರಿತ್ರೆಯಲ್ಲಿ ತರುವಾಯ ಮಾರ್ಪಾಡು ಆಗಿದೆ ಎಂಬ ಅಭಿಪ್ರಾಯವೊಂದು ಉಂಟಾಗಿದೆ. ಮೇಲೆ ಹೇಳಿರುವ ಈ ಕಥೆಗಳನ್ನೆಲ್ಲ ವಿಮರ್ಶಿಸಿದರೆ ಅಲ್ಲಮನ ಚರಿತ್ರೆಯನ್ನು ಲಕ್ಕಣ್ಣ ದಂಡೇಶ, ಚಾಮರಸ, ಅದೃಶ್ಯ ಕವಿ ಮುಂತಾದವರು ಒಂದು ರೀತಿ ತಿದ್ದುವುದಕ್ಕೆ ಪ್ರಯತ್ನಪಟ್ಟ ಹಾಗೆ ತೋರುತ್ತದೆ. ಅಲ್ಲಮ ಪ್ರಭು ಸಂಪ್ರದಾಯದ ಸಲ್ಲಲಿತ ಸನ್ಮಾರ್ಗವನ್ನು ನಾನೆಲ್ಲ ರರಿವಂದದಲ್ಲಿ ಪೇಳುವೆನು ಚಿತ್ತವಚನದಲ್ಲಿ ಎಂಬ ಚಾಮರಸನ ಹೇಳಿಕೆಯಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯದ ಸೂಚನೆ ಇದೆ. ಅದು ಹಾಗಿರಲಿ ಬಿಡಲಿ. ಚಾಮರಸನು ಬೆಳೆಯುತ್ತಿರುವ ಇಲ್ಲವೇ ಬಿದ್ದು ಎದ್ದ ವ್ಯಕ್ತಿಯನ್ನಲ್ಲ, ಬೆಳೆದ ಮತ್ತು ಸಿದ್ಧನಾದ ವ್ಯಕ್ತಿಯನ್ನು ಚಿತ್ರಿಸುವ ಉದ್ದೇಶವನ್ನಿಟ್ಟುಕೊಂಡಿದ್ದನೆಂಬುದು ಸ್ಪಷ್ಟವಾಗಿದೆ. ಇಷ್ಟೇ ಆಕೆ ಪ್ರಭುಲಿಂಗ ಲೀಲೆ ಎಂಬ ಹೆಸರು ತೋರಿಸುವಂತೆ ಅಲ್ಲಮ ಪ್ರಭುವಿನ ರೂಪದಲ್ಲಿ ಲಿಂಗನು ಮಾಡಿದ ಲೀಲೆಯನ್ನು ಚಾಮರಸನು ಬಣ್ಣಿಸಲು ಹೊರಟಿದ್ದಾನೆ. ತನ್ನ ಉದ್ದೇಶದ ಘನತೆಗೆ ಅನುಗುಣವಾಗಿ ಅವನು ಅಹಂಕಾರವನ್ನು ಬದಿಗೊತ್ತಿ ವಿನಯವನ್ನು ಮೆರೆದಿದ್ದಾನೆ. ದೈವಿಶಕ್ತಿಗೆ ತಾನು ಸಾಧನ ಮಾತ್ರವೆಂದು ನಂಬಿದ್ದಾನೆ. ದೇಗುಲವೇ ಮಾತಾಡುವಂಥದಳು ವಿವರಿಸುವಡಿ ಲೀಲೆಯನ್ನು ಹೇಳುವನು ದಿಟನಾನಲ್ಲ. ಶಿವನ ನಟನಾಟಕದ ಮಹಿಮೆಯ ಶಿವನೇ ಬಲ್ಲನು ಎಂದು ಮುಂತಾದ ಪದ್ಯಗಳನ್ನು ನೋಡಬೇಕು. ಕಾಳಗದ ಕಥೆಯಲ್ಲ, ಸತ್ತವರ ಕಥೆಯಲ್ಲ. ಈ ಪದ್ಯಗಳಲ್ಲಿಯೇ ಅವನ ದೃಷ್ಟಿ ವಿಶೇಷ ತೋರಿದೆ. ತತ್ಕಾಲೀನವಾದ ವಿಷಯವೂ ಸೂಚಿತವಾಗಿದೆ. ಅಲ್ಲಮ ಪ್ರಭುವಿನ ವ್ಯಕ್ತಿ ಚಿತ್ರಣದಲ್ಲಿಯೇ ತನ್ನೆಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಎಲ್ಲ ಸನ್ನಿವೇಶಗಳನ್ನು ಮೂಲ ಉದ್ದೇಶ ಸಿದ್ಧಿಗೆ ಅನುಗೊಳಿಸಿಕೊಂಡು ಇತರ ವಿಲೋಭವನಗಳ ಮಾಯೆಗೆ ಬಲಿ ಬೀಳದೆ ವ್ಯಕ್ತಿ ಕೇಂದ್ರಿತ ಚರಿತ್ರೆಯನ್ನು ಸಮರ್ಪಕವಾಗಿ ಸಹಜವಾಗಿ ಬರೆದಿರುವುದರಲ್ಲಿ ಚಾಮರಸನ ಹಿರಿಮೆ ಇದೆ. ಮೊದಲೇ ಪಾರ್ವತಿಗೆ ಶಿವನು ಅಲ್ಲಮನ ಪರಿಚಯ ಮಾಡಿಕೊಡುವಾಗ ಖಾತಿಗೊಳ್ಳದಿರಾಡಿ ತೋರಡಿತ ನಿಷ್ಠುರವೆನ್ನದಿರು ಬರೇ ಮಾತಿಗೆ ಸಿಕ್ಕ ನಾರಾರವ ಭಕ್ತಿಗಳ ರೀತಿಗಳಲ್ಲಿ ಹರಿವರಿಗವರ ಪ್ರೀತಿಯಲ್ಲಿ ರೂಪಾಗಿ ತೋರುವನಾತನ ಮನಗಜೆ ಕೇಳ್ ಸಾಮಾನ್ಯನಲ್ಲೆಂದ ಎಂದು ಅಲ್ಲಮನು ಅಸಾಮಾನ್ಯತೆಯನ್ನು ತಿಳಿಸುತ್ತಾನೆ. ಮುಂದೆ ಅನೇಕ ಸಂದರ್ಭಗಳಲ್ಲಿ ಈ ಹೇಳಿಕೆ ಸತ್ಯವಾಗುತ್ತದೆ. ಕೆಲವು ಕಡೆ ಸ್ಪಷ್ಟವಾಗಿ ಅಲ್ಲಮ ಪ್ರಭುವೆಂದಿಸಿಕೊಂಬವನು ತಾ ಪ್ರತ್ಯಕ್ಷ ಪರಬ್ರಹ್ಮ ಎಂದು ಬಣ್ಣಿಸಿದೆ. ಸಿದ್ಧ ಪುರುಷನ ರೂಪದಲ್ಲಿದ್ದ ಪರಬ್ರಹ್ಮ ಪರಮಜ್ಞಾನಿ ಎಂಬುದಾಗಿ ಚಾಮರಸನು ಅಲ್ಲಮನನ್ನು ಚಿತ್ರಿಸಿದ್ದಾನೆ. ಹೀಗೆ ಚಿತ್ರಿಸುವಾಗ ಪವಾಡಗಳನ್ನು ತೆರೆಯಾಗಿ ಚಿಮ್ಮಿಸುವ ರೀತಿ ಬಂದಿದ್ದರೆ, ಸಾಂಪ್ರದಾಯಿಕ ವರ್ಣನೆಗಳಿಂದ ಅದು ರಂಗಾಗಿದ್ದರೆ ಪ್ರಭುಲಿಂಗ ಲೀಲೆ ಉನ್ನತಿಯನ್ನು ಪಡೆಯುತ್ತಿರಲಿಲ್ಲ. ಮಾಯೆಯ ಸನ್ನಿವೇಶದಿಂದ ಕೊನೆಯವರೆಗೆ ಅಲ್ಲಮನು ತನ್ನನ್ನು ಇತರಿಸಿದ ಜೀವ ಸನ್ನಿವೇಶಗಳಲ್ಲಿ ಸಂಪೂರ್ಣ ವೈರಾಗ್ಯ, ನಿರ್ಲಿಪ್ತತೆ, ಸಮಯಾತೀತತೆ, ಆದರ್ಶ ಗುರುವಿನ ಮಾರ್ಗದರ್ಶನ, ನಿಷ್ಠುರತೆಯೊಡನೆ ಬೆರೆತ ಪ್ರೇಮಳತೆ ಈ ಮೊದಲಾದ ವ್ಯಕ್ತಿತ್ವದ ಅಂಗಗಳನ್ನು ತೋರ್ಪಡಿಸಿದ್ದಾನೆ. ಮಾಯೆಲ್ಲಮರನ್ನು ಸಜ್ಜೇವಣಿಯಲ್ಲಿ ತಮವ ತರಣಿಯನೊಂದು ಗೂಡುವೆವೆಂಬ ಭಾವಭ್ರಮಿತ ಬುದ್ಧಿಯಲ್ಲಿ
ಕೆಳದಿಯರು ಸೇರಿಸಿದರಂತೆ. ಆಗ ಅಲ್ಲಮನು ಎಷ್ಟು ನಿರ್ಲಿಪ್ತನೂ ಮಾಯಾತೀತನೂ ಆಗಿ ನಡೆದನೆಂಬುದನ್ನು ಚಾಮರಸನು ಚೆಲುವಾಗಿ ವರ್ಣಿಸಿದ್ದಾನೆ. ಮಳೆಗೆ ನೆನೆಯುವುದೇ ಗಾಳಿ, ಬಿಸಿದೊಡೆಲೆವುದೇ ಬಲುಗಿಚ್ಚಿ, ನುರಿಯಿಂದ ಅಳಿಯುವುದೇ ನಭವು, ಆ ಪರಿಯು ಬಯಲಿಗನು ತಾನಾಗಿ ಎಂದು ಮುಂತಾದ ಪದ್ಯವನ್ನು ನೋಡಬೇಕು. ಮುಂದೆ ನರ್ತಿಸುವ ಮಾಯೆಯ ಜೊತೆಗೆ ಮದ್ದಳೆಯನ್ನು ಬಾರಿಸುವ ಅಲ್ಲಮನನ್ನು ವರ್ಣಿಸುತ್ತಾ ಲಲಿತ ನಿರ್ಮಲ ಚಂದ್ರಕಾಂತದ ಶಿಲೆಯ ಹತ್ತಿರ ಲತೆಯ ದಾವಾನಳನು ಕೊಳಲ ಜ್ವಾಲೆಯ ಶಿಲೆಯೊಳಗೆ ತೋರ್ಪಂತೆ ತಳಿತ ಕಾಮಜ್ವಾಲೆ ಎಲ್ಲಮ್ಮನೊಳಗೆ ಪ್ರತಿಬಿಂಬಿಸುದಾತನೇ ಕಾಮಿ ಎಂಬಂತೆ ಎಂದು ಚಾಮರಸನು ಕೊಟ್ಟ ಹೋಲಿಕೆ ಅತ್ಯಂತ ಸೂಕ್ಷ್ಮವೂ ಸಮರ್ಪಕವೂ ಆಗಿದೆ. ಅವನ ವ್ಯಕ್ತಿತ್ವ ದರ್ಶನ ಮತ್ತು ಅಸಾಧಾರಣ ಪ್ರತಿಭೆ ಇವಕ್ಕೆ ಈ ಪದ್ಯ ಉತ್ತಮ ನಿದರ್ಶನವಾಗಿವೆ. ಅಲ್ಲಮನು ಕಾಮಿಯಂತೆ ಸಾಮಾನ್ಯನಂತೆ ಸಾಮಾನ್ಯ ಜನಕ್ಕೆ ತೋರುವನು, ಆದರೆ ನಿಜವಾಗಿ ಅವನು ನಿರ್ಮಾಯನು, ಈಶ್ವರ ಸ್ವರೂಪನು ಎಂಬುದನ್ನು ಇಲ್ಲಿಯ ಕಲ್ಪನೆ ತಿಳಿಸುತ್ತದೆ. ಮಾಯೆಯನ್ನು ಅವನು ತಿರಸ್ಕರಿಸಿ ಹೊರಡಲು ಗಾರುದೂರಿನ ಮಾಯಿಗೆಯೇಗೆ ತೋರಿಸುವನೇ ತನ್ನ ನಿಜವನು ಮೀರಿ ಮಿಸಲನಲ್ಲಮ ಪ್ರಭು ಗುರು ಗುಹೇಶ್ವರನು ಎಂದಿದೆ. ಗೊಗ್ಗಯ್ಯನ ಸಂದರ್ಭದಲ್ಲಿ ನರನು ತಾದಿತವೆಂಬ ಬಳಕೆಯ ಪರಿಯನಂಗರಿಸಿ ಪರರಿಗೆ ಪರಮನಲ್ಲಮ ನಟಿಸುತ್ತಿರದನು ತನ್ನ ಲೀಲೆಯಲ್ಲಿ ಎಂಬುದು ಇದನ್ನೇ ಹೇಳುತ್ತದೆ. ಸಿದ್ದರಾಮ ಬಸವೇಶ್ವರ ಮೊದಲಾದ ಶರಣರು ತಮ್ಮ ನೆಲೆಯಲ್ಲಿ ಎತ್ತರ ಮುಟ್ಟಿದವರಾದರೂ ಅಲ್ಲಮನಂಥ ಆಕಾಶದೆತ್ತರದ ಮುಂದೆ ಅವರು ನಮ್ರರಾಗುತ್ತಾರೆ. ಅವನಿಂದ ಜರೆಯಿಸಿಕೊಂಡು ಅರಿವು ಪಡೆಯುತ್ತಾರೆ. ಯಾರ ಗುಣವೇನು, ಕೊರತೆ ಯಾವುದು, ಪ್ರಗತಿಯನ್ನು ತಡೆದಿರುವ ಒಳಗಂಟು ಯಾವುದು, ಇದರ ಸೂಕ್ಷ್ಮ ಪರಿಜ್ಞಾನದಿಂದ ಅಲ್ಲಮನು ಅವನನ್ನು ಒರೆಯುತ್ತಾನೆ, ಕಡೆ ನುಡಿಯುತ್ತಾನೆ, ದಾರಿ ತೋರುತ್ತಾನೆ. ಅವನ ಬೆಳಕೆಲ್ಲ ಒಲವಿನ ಬೆಳಕು, ಅಹಮ್ಮಿನ ತಳುಕಲ್ಲ. ಸತ್ಯ ಶಾಶ್ವತ ಸ್ವರೂಪದ ತತ್ವ ತಾನು ಎಂದರಿವುದೇ ಫಲ ಎಂಬ ತನ್ನರಿವು ಇದೇ ಅವನ ಜ್ಞಾನ ಮಾರ್ಗ. ಕರ್ಮ ಮಾರ್ಗ ಅದರ ಮುಂದೆ ಗೌಣ. ಹೀಗೆ ಅಲ್ಲಮನ ಮೂರ್ತಿ ಸ್ವರೂಪವನ್ನು ಚಾಮರಸನು ಸಂಪೂರ್ಣವಾಗಿ ಸಹಜೋಜ್ವಲವಾಗಿ ಚಿತ್ರಿಸಿದ್ದಾನೆ. ಅವನ ಚಿತ್ರಣದಲ್ಲಿ ಆದರ್ಶೀಕರಣವಿದೆ, ಧಾರ್ಮಿಕ ಅಭಿನಿವೇಶವಿದೆ, ಆದರೆ ಚರಿತ್ರೆಯ ಜೀವಾಳಕ್ಕೆ ಬಾಧೆಯನ್ನು ತರುವಷ್ಟು ಅವು ಮಿತಿಮೀರಿಲ್ಲ. ಒಂದು ದೃಷ್ಟಿಯಿಂದ ಪಾರ್ವತಿಯ ತಾಮಸ ಕಳೆಯಾಗಿ ಬಂದ ಮಾಯೆ, ಅವಳಿಗೆ ತಿಳಿವನ್ನು ಕೊಟ್ಟ ವಿಮಳೆ, ಸಾತ್ವಿಕ ಕಳೆಯಾಗಿ ಬಂದ ಅಕ್ಕ ಮಹಾದೇವಿ, ಸುಜ್ಞಾನಿ ಮತ್ತು ನಿರಹಂಕಾರರ ಮಗನಾಗಿ ಹುಟ್ಟಿದ ಅಲ್ಲಮ, ಈ ಮುಂತಾದ ಕಥಾರಚನೆಯನ್ನು ಆಧ್ಯಾತ್ಮಿಕವಾದ ಸಾಂಕೇತಿಕ ಧ್ವನಿಯ ಏಕತೆ ಕಾಣುತ್ತದೆ. ಮಹಾತ್ಮರ ಜೀವನ ಚರಿತ್ರೆಯನ್ನು ಕಾವ್ಯ ರೂಪದಲ್ಲಿ ಹೇಗೆ ಬರೆಯಬೇಕೆಂಬುದಕ್ಕೆ ಪ್ರಭುಲಿಂಗಲೀಲೆ ಉತ್ತಮ ನಿದರ್ಶನವಾಗಿದೆ. ಎರಡನೆಯದಾಗಿ, ಪ್ರಭುಲಿಂಗಲೀಲೆ ವೀರಶೈವ ಪುರಾಣವಾಗಿ ಪರಿಣಿತವಾದರೂ ಸಾಮಾನ್ಯವಾಗಿ ಚನ್ನಬಸವ ಪುರಾಣಾದಿಗಳಲ್ಲಿ ಬರುವಂತೆ ಪುರಾತನರ ಮತ್ತು ಇತರ ಶಿವಶರಣರ ಉಪಕಥೆಗಳನ್ನು ಹೇರಿ ಮೂಲಕಥೆಗಳನ್ನು ಮುಳುಗಿಸಿಲ್ಲ. ಉಜ್ವಲ ವ್ಯಕ್ತಿಗಳ ಚರಿತ್ರೆಯನ್ನು ಅವರ ವ್ಯಕ್ತಿತ್ವಕ್ಕೆ ಕುಂದು ಬಾರದ ರೀತಿಯಲ್ಲಿ ಬರೆಯಬೇಕೆನ್ನುವವರಿಗೆ ಚಾಮರಸನ ಮಾರ್ಗವು ಆದರ್ಶವಾಗಿದೆ. ಈ ಬಗೆಯ ಅಭಿಪ್ರಾಯಗಳು ಚಾಮರಸನ ಮೇಲ್ಮೆಯನ್ನು ಸಾರುತ್ತವೆ. ಕಾವ್ಯ ದೃಷ್ಟಿಯಿಂದ ಚಾಮರಸ ಕೃತಿಯನ್ನು ಪರೀಕ್ಷಿಸಲಾಗಿ ಅವನ ಕಲ್ಪನಾ ಸಂಪತ್ತಿಯ ಮತ್ತು ಶಬ್ದಶಕ್ತಿಯ ಸಹಜ ವಿಲಾಸವು ಹೆಜ್ಜೆ ಹೆಜ್ಜೆಗೆ ಗೋಚರವಾಗುತ್ತದೆ. ಅವನ ಆಂತರಿಕ ಶಕ್ತಿಯ ಜೊತೆಗೆ ಅಲ್ಲಮನಲ್ಲಿ ಅವನು ಹೊಂದಿದ ತಾದಾತ್ಮ್ಯ, ಪಡೆದ ಸೂಕ್ಷ್ಮ ಧ್ಯಾನ ಇವು ಅವನ ಬರವಣಿಗೆಗೆ ಪ್ರಾಸಾದಿಕ ಪ್ರಭಾವವನ್ನು, ಕಲ್ಪನಾ ವಿಲಾಸವನ್ನು ಒದಗಿಸಿರಬೇಕು. ಮಾಯೆಯ ಸೌಂದರ್ಯ ವರ್ಣನೆ, ಶೃಂಗಾರ ವರ್ಣನೆ ಈ ಮುಂತಾದವು ಇದಕ್ಕೆ ನಿದರ್ಶನವಾಗಿವೆ. ಅವನ ಅಚ್ಚಗನ್ನಡ ದೇಶಿ ಅಪ್ರಯತ್ನ ಸಮೃದ್ಧಿಯಾಗಿ ಬಂದು ಕಲ್ಪನೆಯ ಸ್ಪಷ್ಟತೆಯನ್ನು ಇನ್ನಿಷ್ಟು ನಿಚ್ಚಳವಾಗಿಸುತ್ತವೆ. ಸರಳವಾದ ಉತ್ಕಟತೆಯ ಪರಿಣಾಮವನ್ನುಂಟು ಮಾಡುತ್ತವೆ. ಅನ್ನ ಕೇಳುದ ಕದಲ್ಲಿ ಮುಳುಗಿದ ಸುಣ್ಣ ಕಲ್ಲಂತಾಗಿ ಕುದಿಯುತ್ತಾ ಬಣ್ಣ ಬಟ್ಟಳು ಮಾಯೆ ಕಾಣುತ್ತಾ ನಿನ್ನ ಬೆಟದಲ್ಲಿ. ಬಳಿಕ ಮಾಯಾಂಗನೆಯೇ ಮನಸ್ಸಿಗೆ ತಿಳಿವು ತಿನ್ನಗೆ ತಿಟ್ಟವಿಟ್ಟಿತು ಹೋಳಿಯು ಹೊಮ್ಮಿತು ತನ್ನ ಪೂರ್ವದ ಕಥನ ಕಾರಣವ ಬೆಳವಿಗೆಗೆ ಬೆದೆಯಾಯಿತು ನೆನಹೀನ ನೆಳಲು ಮಿಂಚುದು ದೊಳಗೊಳಗೆ ನಿರ್ಮಳರ ಸಂಘವು ಕಳೆಯುವುದೇ ಮನದ ಮೈಲಿಗೆಯ. ಸಿಡಿಲುವಕ್ಕಿಯ ಪಕ್ಕವನು ಕಿತ್ತಡ ಬಳದ ಬಾಣಸವ ಮಾಡುವ ಕಡುಗಲಿಗಳಾರುಂಟು ಕಾಳೋರಗನ ನಿದ್ರೆಯನು ಕಿಡಿಸಿ ಬದುಕುವ ಕಿಲಣದ ಗಾರುಡಿಗ ರಾರುಂಟ್ಯಂತ ತತ್ವದ ತೊಡಕು ದುರ್ಘಟ ಚಿಂತೆಯೇತಕ್ಕೆ ಗಿರಿಜೆ ಕೇಳೆಂದ. ಬಳಿಕ ಸಂತೋಷದಲ್ಲಿ ತಣ್ಣಯ ಸಲುಗೆ ಭಿನ್ನಹವೆಂಬ ಬೀಜದ ಬೆಳೆಗೆ ಹದವಳೆ ಹಣ್ಣಿ ಹಸರಿಸಿತೆನುತ ಹರುಷದಲ್ಲಿ. ಈ ಮುಂತಾದ ಉದಾಹರಣೆಗಳಲ್ಲಿ
ತಿಳಿಗನ್ನಡದ ಚಿಕ್ಕ ಹಾಗೂ ಚೊಕ್ಕ ನುಡಿಗಳು ಕಲ್ಪನೆಯ ವೈಹಾಳಿಗೆ ದೊರೆತ ಮರಿಗುದುರಿಗಳಂತೆ ಮೆರೆಯುತ್ತವೆ. ಚಾಮರಸನ ಶೈಲಿಯಲ್ಲಿ ಆಡಂಬರವಿಲ್ಲ, ಅತಿ ಅಲಂಕಾರವಿಲ್ಲ, ಸಂಸ್ಕೃತದ ಅತಿರೇಕವಿಲ್ಲ, ಸಮಾನವಾದ ಸಲಿಲವಾದ ಗತಿಯಿದೆ. ಭಾಮಿನಿ ಷಟ್ಪದಿಯ ನಿರಗ್ರಳವಾದ ಬಳಸುವಿಕೆಯಲ್ಲಿಯೂ ರೂಪಕ ಸಂಪತ್ತಿಯಲ್ಲಿಯೂ ಕುಮಾರವ್ಯಾಸನು ಚಾಮರಸನು ಒಂದೇ ಒಕ್ಕಲಿನವರು. ಅಷ್ಟಾದಶ ವರ್ಣನೆಗಳ ವಿಷಯದಲ್ಲಿಯೂ ಇಬ್ಬರು ಸಂಪ್ರದಾಯ ವಿಮುಖರು. ಸಂದರ್ಭವಶವಾಗಿ ಬಂದ ವರ್ಣನೆಯನ್ನು ಔಚಿತ್ಯವನ್ನರಿತು ಮಾಡುತ್ತಾರೆ. ವರ್ಣನೆ ಬರಲೇಬೇಕೆಂದು ಸಂದರ್ಭವನ್ನು ಹಿಡಿದು ತರುವುದಿಲ್ಲ. ಚಾಮರಸನು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬನೆಂದು ಪ್ರಭುಲಿಂಗ ಲೀಲೆ ಶ್ರೇಷ್ಠ ಚರಿತ್ರೆ ಕಾವ್ಯವೆಂದು ವಿಮರ್ಶಕರು ಕೈವಾರಿಸಿದ್ದಾರೆ. ಹರಿಹರನ ಬಸವರಾಜ ದೇವರ ರಗಳೆ ತರುವಾಯ ಪ್ರಭುಲಿಂಗ ಲೀಲೆ ಅಷ್ಟೇ ತೂಕದ ಚರಿತ್ರಾ ಕಾವ್ಯ. ಒಂದರಲ್ಲಿ ಭಕ್ತಿಪೂರವಿದೆ, ಇನ್ನೊಂದರಲ್ಲಿ ಜ್ಞಾನಸಾಗರವಿದೆ. ಇಬ್ಬರು ಕವಿಗಳು ತಮ್ಮ ಚರಿತ್ರೆ ನಾಯಕರ ಜೀವಾಳವನ್ನು ಅರಿತುಕೊಳ್ಳಲು ಸಮಾನ ಧರ್ಮಿಗಳಾಗಿ ತಮ್ಮ ಜೀವನವನ್ನೇ ಧಾರೆ ಎರೆದರು. ಅಂತೆಯೇ ಅಷ್ಟು ಉಜ್ವಲ ಜೀವಂತ ಚಿತ್ರಗಳನ್ನು ಮೂಡಿಸಿದರು. ಚರಿತ್ರೆ ಕಾವ್ಯಗಳ ಮಾಹಿತಿಗೆ ಪ್ರತಿಭೆಯ ಹೆಚ್ಚಳದೊಡನೆ ಚರಿತ್ರಕಾರನ ವ್ಯಕ್ತಿತ್ವದ ಹೆಚ್ಚಳ ಬೇಕು. ಚರಿತ್ರೆ ನಾಯಕನೊಡನೆ ಏಕಜೀವಂತವಾಗುವ ಜೀವನ ಸಿದ್ಧಿ ಬೇಕು. ಇದರಿಂದಲೇ ಹರಿಹರ ಚಾಮರಸರು ಕನ್ನಡ ಸಾಹಿತ್ಯಕ್ಕೆ ಉತ್ತಮ ಕೃತಿಗಳನ್ನು ನೀಡಿದರು. ನೆಕ್ಸ್ಟು ವಿರೂಪಾಕ್ಷ ಪಂಡಿತ ಬರ್ತಾನೆ. ವಿರೂಪಾಕ್ಷ ಪಂಡಿತ ಇನ್ನೊಂದು ಗಣ್ಯವಾದ ಚರಿತ್ರೆ ಗ್ರಂಥವೆಂದರೆ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ. ಚನ್ನಬಸವೇಶ್ವರನ ಚರಿತೆಗಾಗಿಯೇ ಮೀಸಲಾದ ಮೊದಲನೇ ಗ್ರಂಥವಿದು. ಆದರೆ ಆ ಚರಿತೆಯಿಂದ ಪ್ರಾರಂಭವಾಗಿ ಶಿವಲೀಲೆಗಳು, ಇತರ ಶರಣರ ಚರಿತೆ, ವೀರಶೈವ ಸಿದ್ಧಾಂತ, ಸಂಪ್ರದಾಯ ಮುಂತಾಗಿ ಅನೇಕ ವಿಷಯಗಳನ್ನು ಒಳಗೊಂಡು ಇದು ವೀರಶೈವ ಮತದ ಕೈಪಿಡಿಯಾಗಿ ಪರಿಣಮಿಸಿದೆ. ಕವಿಯ ಉದ್ದೇಶವು ಇಂಥ ಪುರಾಣವನ್ನು ರಚಿಸುವುದೇ ಆಗಿತ್ತು. ಚನ್ನಬಸವನು ಸಿದ್ದರಾಮನಿಗೆ ಪರಮಶಿವ ತತ್ವಂ ತಿಳಿಪಿ ದೀಕ್ಷೆಯನ್ನಿತ್ತ ಪರಮ ಸತ್ಕತೆ ಎಂದಿದ್ದನ್ನು ವಿರೂಪಾಕ್ಷನು ಮೊದಲನೆಯ ಸೂಚನೆಯ ಪದ್ಯದಲ್ಲಿ ಬಣ್ಣಿಸಿದ್ದಾನೆ. ಪರಮಶಿವತತ್ವವನ್ನು ತಿಳಿಸುವಲ್ಲಿ ಅನುಷಂಗಿಕವಾಗಿ ಎಲ್ಲ ಮತೀಯ ವಿಷಯಗಳು ಬರುತ್ತವೆ. ಅಲ್ಲದೆ ಕರ್ನಾಟಕ ವ್ಯಾಕರಣ ಛಂದಸ್ಸಲಂಕಾರ ಶಬ್ದಗಳ ಅನುಗೊಳಿಸಿ ವರ್ಣಕ್ಕಿಲ್ಲ ಲಕ್ಷಣವೆಂಬ ನಾಣ್ಣುಡಿ ಎಣ್ಣೆಲ್ಲಿನಿಸಿ ಪೇಳ್ದೆಂ ವಿನೂತನ ಕಾವ್ಯಂ ಜಗತ್ಸೇವ್ಯಂ ಕಿವಿಕೊಟ್ಟು ಕೇಳ್ದುಬೆಲ್ಲ ಸುಜನರು ಎಂದು ಪ್ರೌಢ ಮಹಾಕಾವ್ಯದ 18 ವರ್ಣನೆ ನವರಸಗಳ ನಿರೂಪಣೆಗಳಿಗೂ ಕವಿ ಅವಕಾಶ ಕಲ್ಪಿಸಿಕೊಂಡಿದ್ದಾನೆ. ಹೀಗಾಗಿ 5 ಕಾಂಡ 63 ಸಂಧಿ 2906 ವಾರ್ಧಕ ಷಟ್ಪದಿ ಪದ್ಯಗಳ ಹಿರಿಹೊತ್ತಿಗೆ ಕೈಗೆ ದೊರೆತಿದೆ. ಒಬ್ಬ ಚರಿತ್ರೆ ವಿಷಯನಾದ ವ್ಯಕ್ತಿಯ ನಿಮಿತ್ತದಿಂದ ಇಷ್ಟೆಲ್ಲ ವಿಸ್ತಾರವಾದ ಮತೀಯ ಪ್ರಪಂಚವನ್ನು ಪ್ರೌಢಕಾವ್ಯದ ಸರಣಿಯಲ್ಲಿ ಪೊರಟವಿಸಿದರಲ್ಲಿ ಈ ಪುರಾಣದ ವಿನೂತನತೆ ಇದೆ. ಶಿವಕವಿ ಸದಮಲಜ್ಞಾನಿ ಸಕಲಾಗಮ ಪುರಾಣ ಕೋವಿದನಾದ ವಿರೂಪಾಕ್ಷ ಪಂಡಿತನು ಈ ಮಹಾಕೃತಿಯಲ್ಲಿ ಒಂದು ಪವಾಡವನ್ನೇ ಮೆರೆದಿದ್ದಾನೆ. ವೀರಶೈವಾಮೃತ ಪುರಾಣದಂತೆ ಇದು ವೀರಶೈವ ವಿಶ್ವಕೋಶವಾಗಿದೆ. ಆದರೆ ಚಾರಿತ್ರಿಕ ಧ್ಯೇಯ, ಕ್ರಮ ಮತ್ತು ಕವಿತಾ ಪ್ರೌಢಿಮೆಯಲ್ಲಿ ಇದರ ರೀತಿ ಬೇರೆಯಾಗಿದೆ. ಇದರಲ್ಲಿ ಮೇಲಾದ ಪಾಂಡಿತ್ಯವಿದೆ, ಕವಿತ್ವವಿದೆ, ಸಮಯ ನಿಷ್ಠೆ ಇದೆ, ಶೈಲಿ ಸೌಷ್ಠವವಿದೆ, ಕಡುಜಾಣರ ಮೆಚ್ಚಿಸುವ ವಾಗ್ವಿಲಾಸ ಇದರಲ್ಲಿ ನಿಶ್ಚಿತವಾಗಿದೆ. ತನಗಿಂತ ಮೊದಲಿನ ವೀರಶೈವ ಮತ್ತು ಇತರ ಕವಿಗಳಿಗೆ ವಿರೂಪಾಕ್ಷ ಪಂಡಿತನು ಋಣಿಯಾಗಿದ್ದಾನೆ. ಲಕ್ಷ್ಮೀಶನಿಗೂ ಅವನಿಗೂ ಸಾಕಷ್ಟು ಸಾಮ್ಯಗಳು ಕಂಡುಬಂದಿವೆ. ಇತ್ತೀಚೆಗೆ ದೊರೆತ ಆಧಾರದಿಂದ ಲಕ್ಷ್ಮೀಶನು ಇವನಿಗಿಂತ ಮೊದಲಿನನೆಂಬುದು ದಿಟವಾದರೆ ಅವನಿಂದಲೇ ವಿರೂಪಾಕ್ಷನು ಕೆಲವು ಕಾವ್ಯಭಾಗಗಳನ್ನು ಶೈಲಿ ರೂಪಗಳನ್ನು ತೆಗೆದುಕೊಂಡಿರಬಹುದು. ಇಷ್ಟಾದರೂ ಅವನ ಶಕ್ತಿ ಸ್ವತಂತ್ರವಾದ್ದು, ಮೇಲಾದ್ದು. ಆದರೆ ಅವನು ಪ್ರಥಮ ಶ್ರೇಣಿಯ ಕವಿಯಲ್ಲ. ಅವನ ಕೃತಿಯು ಮಹಾಕೃತಿಯಲ್ಲ. ಒಟ್ಟಿನಲ್ಲಿ ಈ ಕವಿಯು ಪಂಪರಣ್ಣ ಷಡಕ್ಷರ ದೇವರೊಡನೆ ಪ್ರಥಮ ಶ್ರೇಣಿಯ ಕವಿ ಮಾಲಿಕೆಯಲ್ಲಿ ಸೇರಲು ತಕ್ಕವನಲ್ಲವೆಂದರೂ ಲಕ್ಷ್ಮೀಶ ಕುಮಾರವ್ಯಾಸರ ಮಾಲಿಕೆಯಲ್ಲಿ ಸೇರಲಿಕ್ಕೆ ಆವ ಸಂದೇಹವೂ ಇಲ್ಲವೆನ್ನಬಹುದು ಎಂಬ ತೀರ್ಮಾನವು ವ್ಯಕ್ತವಾಗಿದೆ. ಇದರಲ್ಲಿ ಮಾಡಿದ ವರ್ಗೀಕರಣ ಮತ್ತು ಆಯಾ ವರ್ಗದಲ್ಲಿ ಸೇರಿಸಿದ ಕವಿಗಣ ಈ ವಿಷಯ ಚರ್ಚಾಸ್ಪದವಾದ್ದು. ಆದರೆ ಇಲ್ಲಿ ಅದು ಪ್ರಸ್ತುತವಲ್ಲ. ವಿರೂಪಾಕ್ಷ ಪಂಡಿತನು ಮತ ಮತ್ತು ಕಾವ್ಯ ಎರಡೂ ದೃಷ್ಟಿಯಿಂದ ತುಂಬ ಸಾಂಪ್ರದಾಯಿಕನು. ಅವನ ಸೌಂದರ್ಯ ಪ್ರಜ್ಞೆಗಿಂತ ಅವನ ಮಹಾಶಕ್ತಿ ಪಾಂಡಿತ್ಯ ಪ್ರೌಢಿಮೆಗಳು ಹೆಚ್ಚು ಬಲಿಷ್ಠವಾದುವು. ಚಾಮರಸನಿಗೆ ಅವನನ್ನು ಹೋಲಿಸಿ ನೋಡಿದರೆ ಇಬ್ಬರಲ್ಲಿಯ ಭೇದ ತಿಳಿಯುತ್ತದೆ. ಚಾಮರಸನು ತನ್ನ ಕಾವ್ಯವಸ್ತುವಿನಲ್ಲಿ ತಲ್ಲೀನನಾಗಿ ಇತರ ವಿಷಯಗಳಿಗೆ ಗೌಣ ಸ್ಥಾನವನ್ನು ಕೊಟ್ಟನು. ತನ್ನ ಕಲ್ಪನಾ ಶಕ್ತಿಯನ್ನು ಸ್ವತಂತ್ರವಾಗಿ ಹರಿಬಿಟ್ಟನು. ಇದಕ್ಕೆ ವಿರುದ್ಧವಾಗಿ ವಿರೂಪಾಕ್ಷನು ತನ್ನ ವಿಷಯದ ಆಯ್ಕೆಯಲ್ಲಿ ತೋರಿದ ಏಕಾಗ್ರತೆಯನ್ನು ಸಮಯನಿಷ್ಠೆಯ ಮೂಲಕ ಕಳೆದುಕೊಂಡು ಅದು ಇರಲಿ ಇದು ಇರಲಿ ಎಂಬ ಸರ್ವಸಮ್ಮಿಶ್ರವಾದ ಗ್ರಂಥರಚನೆಗೆ ತೊಡಗಿದನು. ಅವನ ಕವಿತಾಶಕ್ತಿ ಮೇಲಾದಾಗಿಯೂ ಲಕ್ಷಣಯುಕ್ತವಾಗಬೇಕೆಂದು ಹೊರಟು ಚಮತ್ಕೃತಿಯ ಬೆನ್ನು ಹತ್ತಿತು, ವರ್ಣನೆಗಳ ಸಂಕೋಲೆ ತೊಟ್ಟಿತು. ಈಗ ನೆಕ್ಸ್ಟು ವೀರಶೈವ ಪುರಾಣದ ಲಕ್ಷಣ ಅಂತ ಬರುತ್ತೆ ನೋಡಿ. ವೀರಶೈವ ಪುರಾಣದ ಲಕ್ಷಣ
ವೀರಶೈವ ಪುರಾಣದ ಲಕ್ಷಣವೇನು? ಯಾವ ಗ್ರಂಥವನ್ನು ಪುರಾಣವೆಂದು ಕರೆಯಬೇಕು? ವೀರಶೈವ ಕವಿಗಳು ತಮ್ಮ ಗ್ರಂಥಗಳಲ್ಲಿ ಚಾರಿತ್ರ್ಯ, ಚರಿತ್ರೆ, ಪುರಾಣ, ಲೀಲೆ ಹೀಗೆ ಪದಗಳನ್ನು ಬಳಸಿದ್ದಾರೆ. ಪುರಾಣವೆಂದು ಕರೆದಿದ್ದರ ಗ್ರಂಥಗಳು ಪುರಾಣಗಳಾಗಿರಬಹುದು. ಪುರಾಣವೆಂದು ಕರೆದ ಗ್ರಂಥಗಳು ಹಾಗೆ ಇರದೆ ಹೋಗಿರಬಹುದು. ಆದ್ದರಿಂದ ಈ ವಿಷಯದ ಪರಿಶೀಲನೆ ಅವಶ್ಯ. ರಾಘವಂಕನು ಸಿದ್ಧರಾಮಚರಿತ್ರ್ಯ ಇಲ್ಲವೇ ಪುರಾಣ ಎಂದು ಕರೆದಿದ್ದಾನೆ, ಆದರೆ ಹರಿಶ್ಚಂದ್ರ ಚಾರಿತ್ರ್ಯವೆಂದು ಮಾತ್ರ ಹೆಸರಿಸಿದ್ದಾನೆ. ಭೀಮಕವಿಯ ಬಸವಪುರಾಣ ಪುರಾಣವಾಗಿದೆ. ವಿರೂಪಾಕ್ಷನ ಚನ್ನಬಸವ ಪುರಾಣವು ಹಾಗೆ ಸರಿ. ಪುರಾಣವೆಂದು ಕರೆದ ಗ್ರಂಥಗಳಲ್ಲಿ ಒಬ್ಬ ಇಲ್ಲವೇ ಅನೇಕ ಶಿವಶರಣ ಚರಿತ್ರೆ ಪ್ರಮುಖವಾಗಿರುತ್ತದೆ. ಅವರಲ್ಲಿ ಪುರಾತನ ಮತ್ತು ನೂತನ ಶರಣರ ನಿರ್ದಿಷ್ಟ ಸಂಖ್ಯೆ ಇದೆ. ಈ ನೆರವಿನಲ್ಲಿ ಬಾರದ ಹರಿಶ್ಚಂದ್ರನಂಥ ಶಿವಭಕ್ತರು ಪುರಾಣ ವಿಷಯವಾಗದೆ ಚರಿತ್ರ ವಿಷಯವಾಗುತ್ತಾರೆ. ಈ ಬಗೆಯ ಲಕ್ಷಣವನ್ನು ನಾವು ಪುರಾಣಕ್ಕೆ ಸ್ಥೂಲವಾಗಿ ಕಲ್ಪಿಸಿಕೊಳ್ಳಬಹುದು. ಆದರೆ ವೀರಶೈವ ಸಾಹಿತ್ಯ ಮುಂಬರಿದಂತೆ ಶಿವತತ್ವ ಚಿಂತಾಮಣಿ, ವೀರಶೈವಾಮೃತ ಪುರಾಣ, ಚನ್ನಬಸವ ಪುರಾಣದಂಥ ಗ್ರಂಥಗಳು ಕಣ್ಣಿಗೆ ಬೀಳುತ್ತವೆ. ಇವುಗಳಲ್ಲಿ ಬಹುವಿಷಯಗರ್ಭಿತವಾದ ವೀರಶೈವ ಧರ್ಮಕೋಶವನ್ನು ರಚಿಸುವ ಉದ್ದೇಶವು ಪ್ರಧಾನವಾಗಿ ಕಂಡುಬಂದಿದೆ. ಶಿವಶರಣರ ಚರಿತ್ರೆ ಇವುಗಳಲ್ಲಿದೆ. ಚನ್ನಬಸವ ಪುರಾಣದಲ್ಲಿಯಂತೂ ಚನ್ನಬಸವೇಶ್ವರನ ಚರಿತ್ರೆಯ ಸುತ್ತು ಉಳಿದ ಜಾಲವನ್ನು ಹೆಣೆದಿವೆ. ಆದರೆ ಶಿವಲೀಲೆ, ವೀರಶೈವ ತತ್ವ, ಸಂಪ್ರದಾಯ ಇವುಗಳ ವಿವರಣೆಗಳಿಗೆ ಪ್ರಾಮುಖ್ಯ ಬಂದಿದೆ. ಆದ್ದರಿಂದ ವೀರಶೈವ ಪುರಾಣದ ಕಲ್ಪನೆ ಬೆಳೆಯುತ್ತಾ ಹೋಗಿ ಸರ್ವಸಂಗ್ರಹ ಮತ್ತು ಸಮ್ಮಿಷ್ಟವಾಯಿತೆನ್ನಬಹುದು. ಇದನ್ನು ಲಕ್ಕಣ್ಣ ದಂಡೇಶಿ ಮತ್ತು ಗುಬ್ಬಿಯ ಮಲ್ಲನಾರೆ ಇವರು ಹೇಳಿದ 18 ಲಕ್ಷಣಗಳಿಂದ ಗುರುತಿಸಬಹುದು. ವಿಜಯನಗರ ಕಾಲದಲ್ಲಿ ಧರ್ಮಶ್ರದ್ಧೆ ಮತ್ತು ಜ್ಞಾನಗಳ ಪ್ರಸಾರಕ್ಕೆ ಇಂಥ ಪುರಾಣಗಳ ಅಗತ್ಯ ಹೆಚ್ಚಾಗಿ ತೋರಿರಬೇಕು. ಇಲ್ಲಿ ವೈದಿಕ ಪುರಾಣಗಳ ಸಮ್ಮಿಶ್ರ ಲಕ್ಷಣಕ್ಕೆ ವೀರಶೈವ ಪುರಾಣಗಳು ಹತ್ತಿರ ಬರುತ್ತವೆ. ಜೈನ ಪುರಾಣಗಳ ಚರಿತ್ರೆ ಪ್ರಾಧಾನ್ಯದ ಲಕ್ಷಣದಿಂದ ದೂರ ಸರಿಯುತ್ತವೆ. ಹೀಗಾಗಿ ವಿಷಯಕ್ಯದ ಅಭಾವದಿಂದಲೂ ಅನೇಕಾಗ್ರತೆಯಿಂದಲೂ ಕೆಲವು ವೀರಶೈವ ಗ್ರಂಥಗಳು ಸಾಹಿತ್ಯ ಸೌಂದರ್ಯವನ್ನು ಪಡೆಯಬೇಕಾದಷ್ಟು ಪಡೆದಿಲ್ಲ. ಚರಿತ್ರೆ ಪ್ರಧಾನವಾದ ಪುರಾಣಗಳಲ್ಲಿ ಬಸವರಾಜ ದೇವರ ರಗಳೆ, ಪ್ರಭುಲಿಂಗ ಲೀಲೆ ಎಂಥ ಕೃತಿಗಳು ಮತಧರ್ಮ ಮತ್ತು ಕಾವ್ಯಧರ್ಮ ಇವುಗಳ ಸಮ್ಮಿಲನದಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾಗಿವೆ. ಉಳಿದವುಗಳಲ್ಲಿ ಕಾವ್ಯಕ್ಕಿಂತ ಮತವು ಹೆಚ್ಚು ಪ್ರಭಾವಶಾಲಿಯಾಗಿ ಪರಿಣಮಿಸಿದೆ. ವೈದಿಕ, ಜೈನ ಪುರಾಣಗಳಲ್ಲಿಯೂ ಕಾವ್ಯ ಮತ್ತು ಧರ್ಮಗಳನ್ನು ಒಂದುಗೂಡಿಸಿದ ಕೃತಿಗಳು ವಿರಳವೆಂದೇ ಹೇಳಬೇಕು. ಪುರಾಣ, ಚಾರಿತ್ರ್ಯ, ಲೀಲೆ ಎಂದು ವಿಭಾಗ ಮಾಡಿ ಶಿವಶರಣರ ಚರಿತ್ರೆಯಾಗಿರುವುದು ಚಾರಿತ್ರ್ಯ. ನಿರ್ದಿಷ್ಟ ಶಿವಶರಣರ ಸಾಂಪ್ರದಾಯಿಕ ಪದ್ಧತಿಯ ಕಥೆ ಪುರಾಣ. ಶಿವನ ಪಂಚವಿಂಶತ ಲೀಲೆಗಳ ವಿಷಯವಾಗಿ ಬರೆದದ್ದು ಲೀಲೆ ಎಂದು ಕರೆಯಬೇಕೆಂಬ ಸೂಚನೆ ಬಂದಿದೆ. ಆ ಮೇರೆಗೆ ಪ್ರಭುಲಿಂಗ ಲೀಲೆ, ಭಿಕ್ಷಾಟನ ಚರಿತ್ರೆ ಲೀಲೆಗಳಾಗುತ್ತವೆ. ಸಿದ್ಧರಾಮ ಚರಿತ್ರೆ ಚಾರಿತ್ರ್ಯವಾಗುತ್ತದೆ. ಗುರುರಾಜ ಚಾರಿತ್ರ್ಯ ಪುರಾಣವಾಗುತ್ತದೆ. ಆದರೆ ಚರಿತ್ರೆ, ಲೀಲೆ, ತತ್ವ ಎಲ್ಲವೂ ಸೇರಿದ ಗ್ರಂಥಕ್ಕೆ ಏನೆನ್ನಬೇಕು? ಅಲ್ಲದೆ ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮಪ್ರಭು ಮನುಷ್ಯ ರೂಪದಲ್ಲಿಯ ಪರಶಿವನ ಅವತಾರವೆಂದಿದ್ದ ಕಾರಣ ವಿಂಶತಿ ಲೀಲೆಗಳ ಹಾಗೆ ಲೀಲೆಯಲ್ಲ, ಅದು ಚರಿತ್ರೆಯೇ ಆಗುತ್ತದೆ. ಚರಿತ್ರೆಗೂ ಪುರಾಣಕ್ಕೂ ಇರುವ ವ್ಯತ್ಯಾಸವನ್ನು ತೋರಿಸಲು ಬರಬಹುದಾದರೂ ವ್ಯಾಪಕವಾದ ಪುರಾಣ ಲಕ್ಷಣವು ಹೊರಪಡುವುದಿಲ್ಲ. ಚರಿತ್ರೆ ಗ್ರಂಥಗಳಿಗೆ ಪುರಾಣ ಸ್ವರೂಪವನ್ನು ಕೊಟ್ಟಿರುವ ಹಿಂದಿನ ರೂಢಿಗೆ ಧಕ್ಕೆ ತಗುಲುತ್ತದೆ. ಒಟ್ಟಿನಲ್ಲಿ ಗ್ರಂಥಗಳಿಗೆ ಕೊಟ್ಟ ಹೆಸರು ಏನೇ ಇರಲಿ, ನಿರ್ದಿಷ್ಟ ಶಿವಶರಣರಲ್ಲಿ ಒಬ್ಬನ ಅಥವಾ ಹಲವರ ವಿವಿಧ ಪ್ರಕಾರದ ಚರಿತ್ರೆ ಆಗಲಿ, ಚರಿತ್ರೆಗಳನ್ನು ಒಳಗೊಂಡ ಸಮ್ಮಿಷ್ಟಮತೀಯ ಕೋಶವಾಗಲಿ ವೀರಶೈವ ಪುರಾಣವೆನಿಸಿಕೊಳ್ಳಲು ಯೋಗ್ಯವಾದುದು. ಇಲ್ಲಿಗೆ ಪ್ರಕರಣ 30 ಮುಗಿತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಕರಣ 31 ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ PC, PSI, SD, FDA ಮತ್ತು ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಮಾಹಿತಿನ ಹಾಕ್ತಾಯಿರ್ತೀವಿ. ನೀವು ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು. ಅದೇ ರೀತಿ UGC ನೆಟ್ಟು, KSET ಮತ್ತು JRFಗೆ ಯಾರಾದರೂ ಓದ್ತಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋಂಥ ಉಪಯುಕ್ತದ ಮಾಹಿತಿಯನ್ನು ಕೂಡ ಹಾಕ್ತಿರ್ತೀವಿ. ಇಷ್ಟೊತ್ತು ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.